ಲಿಂಗಸುಗೂರು ತಾಲೂಕಿನ ನಮ್ಮ ಕರ್ನಾಟಕ ಸೇನೆ ವತಿಯಿಂದ ತಾಲೂಕು ಸಹಾಯಕ ಆಯುಕ್ತರಿಗೆ ಮಿನಿ ವಿಧಾನಸೌಧ ಸ್ಥಳಾಂತರ ಮಾಡುವ ಕುರಿತು ಮನವಿ ಸಲ್ಲಿಸಲಾಯಿತು. ಪ್ರಸ್ತುತ ಮಿನಿ ವಿಧಾನಸೌಧ ಪಟ್ಟಣದ ಹೊರವಲಯದಲ್ಲಿದ್ದು ಗ್ರಾಮೀಣ ಭಾಗದ ಬಡ ಜನತೆ ಜಾತಿ ಆದಾಯ ಹಾಗೂ ಇತರೆ ದಾಖಲೆಗಳಿಗಾಗಿ ತಹಶೀಲ್ದಾರ್ ಕಚೇರಿಗೆ ಹೋಗುವಾಗ ಕಷ್ಟವನ್ನು ಎದುರಿಸ್ತಾ ಇರ್ತಾರೆ. ಒಂದು ದಾಖಲೆಯು ಕೇವಲ ಪ್ರತಿ ಪಡೆಯಲು ಸಹ ನಾಗರಿಕರು ಪಟ್ಟಣಕ್ಕೆ ಬಂದು ವಾಪಸ್ಸು ಹೋಗಬೇಕಾಗಿ ಬರುವುದರಿಂದ ಸುಮಾರು 100 ರಿಂದ 200ರವರೆಗೂ ಖರ್ಚಾಗ್ತಾ ಇದೆ. ಅಲ್ಲದೆ ಕುಡಿಯುವ ನೀರು, ಶೌಚಾಲಯ ಮುಂತಾದ ಮೂಲಭೂತ ಸೌಲಭ್ಯಗಳ ಕೊರತೆಯೂ ಉಂಟಾಗಿದೆ. ಮಹಿಳೆಯರಿಗೆ ಆ ಸ್ಥಳದ ಅಗ್ರಸ್ಥಾನ ಹಾಗೂ 2 ವಿಭಿನ್ನ ಪ್ರದೇಶಗಳಲ್ಲಿ ವಿಭಾಗವಾಗಿ ಇರುವ ವ್ಯವಸ್ಥೆ ಭದ್ರತೆಯ ಅಭಾವದ ಭಯವನ್ನ ಉಂಟು ಮಾಡಿದೆ. ಇದಲ್ಲದೆ ಹಲವು ಸರ್ಕಾರಿ ಕಚೇರಿಗಳು ಖಾಸಗಿ ಕಟ್ಟಡಗಳಲ್ಲಿ ಬಾಡಿಗೆಯಾದರೂ ಕಾರ್ಯನಿರ್ವಹಿಸುತ್ತಿದ್ದು ಸರ್ಕಾರದ ಹಣ ವ್ಯರ್ಥವಾಗ್ತಾ ಇದೆ. ಸಹಾಯಕ ಆಯುಕ್ತರ ಕಚೇರಿ ಪಕ್ಕದಲ್ಲಿ ಹಾಗೂ ತಾಲೂಕು ಪಂಚಾಯಿತಿ ಕಟ್ಟಡದಲ್ಲಿ ಸಾಕಷ್ಟು ಕೊಠಡಿಗಳು ಖಾಲಿ ಇದ್ದು ಈ ಕಟ್ಟಡಗಳಲ್ಲಿ ಮಿನಿ ವಿಧಾನಸೌಧವನ್ನು ಸ್ಥಳಾಂತರ ಮಾಡುವ ಮೂಲಕ ಸಾರ್ವಜನಿಕರಿಗೆ ಅನುಕೂಲ ಕಲ್ಪಿಸಬೇಕು ಅಂತ ಕರ್ನಾಟಕ ಸೇನೆಯ ತಾಲೂಕು ಅಧ್ಯಕ್ಷರಾದ ಶಿವರಾಜ್ ನಾಯಕ ಒತ್ತಾಯಿಸಿದ್ದಾರೆ. ಸಂಘಟನೆಗಳು ಮನೆ ಕೊಡ್ತಾರೆ. ಯಾಕಂದ್ರೆ ನಮ್ಮ ಮನೆ ಸ್ಪಂದನೆ ಕೆಲವೊಂದು ಖಾಸಗಿ ಕಟ್ಟಡಗಳಲ್ಲಿ ಕೆಲವೊಂದು ಎಕ್ಸಾಂಪಲ್ ಆಗಿ ಹೇಳ್ತೀನಿ, ರಿಕ್ವೆಸ್ಟ್ ಒಂದು ನಿಮಿಷ ಕೇಳ್ತೀನಿ ಸರ್. CDPO ಆಫೀಸ್ ಖಾಸಗಿ ಕಟ್ಟಡಗಳು ST ಖಾಸಗಿ ಕಟ್ಟಡದಲ್ಲಿ ಅಂಬೇಡ್ಕರ್ ಹಾಸ್ಟೆಲ್ ಕಟ್ಟಿದ್ದಾರೆ ಸರ್. ಸಬೀಪುರಮ್ಮ ಇದು ಪ್ರಥಮ ದರ್ಜೆ ಕಾಲೇಜಲ್ಲಿ ಅದಕ್ಕೆ ಯಾಕೆ ಉದ್ಘಾಟನೆ ಇಲ್ಲ? ಖಾಸಗಿ ಕಟ್ಟಡದಲ್ಲಿ ಕಾರಣ ಅಂಬೇಡ್ಕರ್ ವಸ್ತುನಿಲ್ಲ, ಬಾಲಕಿ ಇಲ್ಲ ಅಂತಲೇ ಕಟ್ಟಿದ್ರು ಸರ್. ಅದು ಉಪಯೋಗಕ್ಕೆ ಆಗಲಿಲ್ಲ ಅಂದ್ರೆ ಅಷ್ಟು ದೂರ ಕಟ್ಟಡ ಯಾಕೆ ಸರ್ಕಾರದ ಯಾಕೆ ದುರ್ಬಳಕೆ ಆಗ್ತಾ ಇದೆ ಅದು ನಮ್ದು ವಾದ. ಇನ್ನೊಂದು ಸರ್, DPDC ಕಾಲೇಜ್ ಒಳಗಡೆ ಸಾಕಷ್ಟು ಅದ್ರ ಬಗ್ಗೆ ವರದಿನೂ ಆಯ್ತು. ಯಾಕೆ ತಾವು ಗಮನಕ್ಕೆ ಬರ್ತಾರಲ್ಲ ಇದ್ರ ಬಗ್ಗೆ? ಯಾಕೆ ತಾವು ನಿರ್ಲಕ್ಷ್ಯ ವಹಿಸಿದ್ದಾರೆ? ತಾಲೂಕು ಪಂಚಾಯತ್ ಕಟ್ಟಡ, ಹಳೆ ಕಟ್ಟಡ ಖಾಲಿ ಇದೆ. ನಮ್ಮಲ್ಲಿ ಇರ್ತಕ್ಕಂಥದ್ದು ಕಟ್ಟಡಗಳು 100 ಕೊಠಡಿಗಳು ಖಾಲಿ ಇದೆ. ಅವು ಹಾಳದಿದ್ದು ಹೋಗ್ತಾವೆ ಸರ್. ಜನರು ವಾಸ ಮಾಡಲಿಲ್ಲ ಅಂದ್ರೆ ಏನಾಗುತ್ತಂತಂದ್ರೆ ಹಾಳಾಗಿದೆ. ಇದೊಂದು ಗಮನ ಆಗ್ತದೆ. ತಾವು ಪ್ರಥಮ ದರ್ಜೆ ಲಿಂಗಸೂರೆ ಪ್ರಥಮ ಪ್ರಜೆಗಳು ತಾವೇ ಸ್ವಲ್ಪ. ವರದಿ ಭೀಮೇಶಪ್ಪ ಲಮಾಣಿಕರ್, ರಾಯಚೂರು.